ನಮಸ್ಕಾರ. ಮುಖ್ಯಾಂಶಗಳು. ದೇಶದಲ್ಲೇ ರಾಜ್ಯವನ್ನು ಅಗ್ರಸ್ಥಾನಕ್ಕೆ ಕೊಂಡೊಯ್ಯಲು ಪಣ, ಹಲವು ವಲಯಗಳಲ್ಲಿ ಮಹತ್ವದ ಸಾಧನೆ. ರಾಜ್ಯಪಾಲ ವಜೂಭಾಯಿ ವಾಲಾ. ಉಪಸಭಾಪತಿ ಎಸ್ಎಲ್ ಧರ್ಮೇಗೌಡ, ಶಾಸಕ ಎಂಸಿ ಮನಗೂಳಿ, ತತ್ವಶಾಸ್ತ್ರ ಚಿಂತಕ ಬನ್ನಂಜೆ ಗೋವಿಂದಾಚಾರ್ಯ ಸೇರಿ ಹಲವು ಗಣ್ಯರಿಗೆ ವಿಧಾನಸಭೆಯಲ್ಲಿ ಶ್ರದ್ಧಾಂಜಲಿ. ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ, ಜನಪರ ಸಮಸ್ಯೆಗಳನ್ನು ಪ್ರಸ್ತಾಪಿಸಲು ಕಾಂಗ್ರೆಸ್ ತೀರ್ಮಾನ. ಹಾಗೂ ದೆಹಲಿಯಲ್ಲಿ ಎನ್ಸಿಸಿ ಪಥಸಂಚಲನ, ಸಾಹಸ ಪ್ರದರ್ಶನ ಕಾರ್ಯಕ್ರಮ, ಗೌರವ ವಂದನೆ ಸ್ವೀಕರಿಸಿ ಪೆರೇಡ್ ವೀಕ್ಷಿಸಿದ ಪ್ರಧಾನಿ. ವಾರ್ತೆಗಳ ವಿವರ. ರಾಜ್ಯವನ್ನು ಇಡೀ ದೇಶದಲ್ಲೇ ಅಗ್ರಸ್ಥಾನಕ್ಕೆ ಕೊಂಡೊಯ್ಯಲು ಸರ್ಕಾರ ಸೂಕ್ತ ಕಾರ್ಯಕ್ರಮಗಳನ್ನು ರೂಪಿಸಲಿದೆ ಎಂದು ರಾಜ್ಯಪಾಲ ವಜೂಭಾಯಿ ವಾಲಾ ಹೇಳಿದ್ದಾರೆ. ವರ್ಷದ ಮೊದಲ ವಿಧಾನಮಂಡಲದ ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯವನ್ನು ಮೊದಲ ಸ್ಥಾನಕ್ಕೆ ಕೊಂಡೊಯ್ಯುವ ಕುರಿತು ಸೂಕ್ತ ಸಮಾಲೋಚನಾ ಪ್ರಕ್ರಿಯೆಗೆ ಸರ್ಕಾರ ಚಾಲನೆ ನೀಡಿದೆ. ಇದಕ್ಕೆ ಎಲ್ಲಾ ಜನಪ್ರತಿನಿಧಿಗಳು, ಪಾಲುದಾರರು ಸೂಕ್ತ ರೀತಿಯಲ್ಲಿ ಪಾಲ್ಗೊಂಡು ರಚನಾತ್ಮಕ ಸಲಹೆಗಳನ್ನು ನೀಡಬೇಕು ಎಂದು ಮನವಿ ಮಾಡಿದರು. ಕೋವಿಡ್-19 ಸೋಂಕು ನಿಯಂತ್ರಣ, ನಾವೀನ್ಯತೆ ಸೇರಿದಂತೆ ಹಲವು ವಲಯಗಳಲ್ಲಿ ರಾಜ್ಯ ಮಹತ್ವದ ಸಾಧನೆ ಮಾಡಿದ್ದು ಇಡೀ ದೇಶಕ್ಕೆ ಮಾದರಿಯಾಗಿದೆ. ಸಾರ್ವಜನಿಕ ವ್ಯವಹಾರ ಸೂಚ್ಯಂಕದಲ್ಲಿ 4ನೇ ಸ್ಥಾನದಲ್ಲಿದೆ. ಇನ್ನೋವೇಷನ್ ಇಂಡಿಯಾದ ವರದಿ ಪ್ರಕಾರ ನಾವೀನ್ಯತೆಯಲ್ಲಿ ಮೊದಲ, ಹಾಲು ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಕ್ಷೀರ ಕ್ರಾಂತಿಯಲ್ಲಿ ಅನನ್ಯ ಸಾಧನೆ ದಾಖಲಿಸಿದ್ದು ರಾಜ್ಯದ ಪ್ರಗತಿಗೆ ನೀತಿ ಆಯೋಗ ಮೆಚ್ಚುಗೆ ವ್ಯಕ್ತಪಡಿಸಿದೆ ಎಂದರು. ಕೋವಿಡ್-19 ಸೋಂಕು ನಿಯಂತ್ರಣ ಸಂದರ್ಭದಲ್ಲಿ ಅವಕಾಶ ವಂಚಿತ, ದುರ್ಬಲ ವರ್ಗದವರಿಗೆ ಕೇಂದ್ರದ ಆತ್ಮನಿರ್ಭರ್ ಭಾರತ್ ಪ್ಯಾಕೇಜ್ನ ಅಡಿ ಸೂಕ್ತ ಸೌಲಭ್ಯ ಕಲ್ಪಿಸಲಾಗಿದೆ. ಕೊರೋನಾ ಸೋಂಕಿನಿಂದ ಮೃತಪಟ್ಟವರಿಗೆ 30 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುತ್ತಿದ್ದು, ಕೊರೋನಾ ಸೇನಾನಿಗಳಿಗೆ ಲಸಿಕೆ ಹಾಕುವ ಕಾರ್ಯ ಪ್ರಗತಿಯಲ್ಲಿದೆ. ಪ್ರತಿಯೊಬ್ಬರಿಗೂ ಲಸಿಕೆ ಹಾಕಿಸಲು ಸೂಕ್ತ ಕಾರ್ಯಯೋಜನೆ ರೂಪಿಸಲಾಗಿದೆ. ಕೊರೋನಾ ಸೋಂಕಿನಿಂದ ಶಿಕ್ಷಣ ವ್ಯವಸ್ಥೆಗೆ ಬಾಧಕವಾಗದಂತೆ ಸರ್ಕಾರ ನೋಡಿಕೊಂಡಿದ್ದು, ಪಠ್ಯಕ್ರಮವನ್ನು ಸಂಕ್ಷಿಪ್ತಗೊಳಿಸಿ ಪಾಠ ಪ್ರವಚನಗಳಿಗೆ ವಿಶೇಷ ಗಮನ ಹರಿಸಿದೆ. ನನ್ನ ಶಾಲೆ ನನ್ನ ಕೊಡುಗೆ ಕಾರ್ಯಕ್ರಮದ ಮೂಲಕ ಸರ್ಕಾರಿ ಶಾಲೆಗಳನ್ನು ಬಲಪಡಿಸಲು ವಿಶೇಷ ಒತ್ತು ನೀಡಲಾಗಿದೆ ಎಂದು ರಾಜ್ಯಪಾಲ ವಜೂಭಾಯಿ ವಾಲಾ ತಿಳಿಸಿದರು. ಬೆಂಗಳೂರು ಮಹಾನಗರದ ಅಭಿವೃದ್ಧಿಗಾಗಿ ಹಲವು ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದ್ದು, ಬೆಳೆಯುತ್ತಿರುವ ನಗರ ಹಾಗೂ ಜನಸಂಖ್ಯೆಗೆ ಅನುಗುಣವಾಗಿ ಬಿಬಿಎಂಪಿ ಅಧಿನಿಯಮ ಜಾರಿಗೊಳಿಸಲಾಗುತ್ತಿದೆ. ರಸ್ತೆ, ರೈಲು ಹಾಗೂ ವಿಮಾನಯಾನ ಸೇವೆಯನ್ನು ಸದೃಢಗೊಳಿಸಲು ಸರ್ಕಾರ ಹಲವು ವಿಶೇಷ ಕ್ರಮಗಳನ್ನು ಜಾರಿಗೆ ತಂದಿದೆ ಎಂದು ಅವರು ಹೇಳಿದರು. ರಾಮನಗರದ ವೀರಾಪುರದಲ್ಲಿ ದಿವಂಗತ ಡಾ ಶಿವಕುಮಾರ ಸ್ವಾಮೀಜಿ ಅವರ ಬೃಹತ್ ಪುತ್ಥಳಿ, ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೆಂಪೇಗೌಡರ ಪ್ರತಿಮೆ ಸ್ಥಾಪನೆಗೆ ಕ್ರಮ ಕೈಗೊಳ್ಳಲಾಗಿದೆ. ಉತ್ತರ ಕರ್ನಾಟಕ ಪ್ರವಾಹದಿಂದ ಸೂರು ಕಳೆದುಕೊಂಡವರಿಗೆ ಮನೆಗಳ ನಿರ್ಮಾಣಕ್ಕೆ 152 ಕೋಟಿ ರೂಪಾಯಿ, ಕೃಷಿ ಸಮ್ಮಾನ್ ನಿಧಿ ಯೋಜನೆಯಡಿ ರೈತರ ಖಾತೆಗಳಿಗೆ 710 ಕೋಟಿ ರೂಪಾಯಿ ಸಹಾಯಧನ ವರ್ಗಾವಣೆ, ಮೂಲಸೌಕರ್ಯ ಅಭಿವೃದ್ಧಿಗೆ 423 ಕೋಟಿ ರೂಪಾಯಿ ಸೇರಿ ಒಟ್ಟು 1,345 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಅವರು ತಿಳಿಸಿದರು. कल्याणकारी संस्थान के 8,919 निवासियों को दासोह योजना के तहत 10 किलोग्राम चावल और 5 किलोग्राम गेहूं मुफ्त उपलब्ध कराया है और रेलवे से साथ मिलकर उनके गृह राज्यों तक की सुरक्षित यात्रा को सुविधाजनक बनाने के लिए भोजन और अन्य आवश्यकताओं के साथ विशेष श्रमिक गाड़ियों की व्यवस्था भी की। कोविड-19 संकट के दौरान 63,59,000 लाभार्थियों को 5,372 करोड़ रुपये की वित्तीय सहायता दी गई, जिसमें किसान, असंगठित क्षेत्र के कामगार, ऑटो चालक, बुनकर, नाई शामिल थे। इसके अतिरिक्त कर्नाटक के सभी बीपीएल कार्ड धारकों को प्रधानमंत्री गरीब कल्याण योजना का लाभ दिया गया है। प्रधानमंत्री किसान सम्मान निधि योजना के तहत 1,020 करोड़ रुपये के 51 लाख किसानों को प्रति किसान 2,000 रुपये की अतिरिक्त राशि प्रदान की है। मेरी सरकार ने 61,379 मेट्रिक टन धान, 1.93 लाख मेट्रिक टन रागी और 9,256
मेट्रिक टन ज्वार की खरीद करके किसानों को न्यूनतम समर्थन मूल्य का लाभ दिया है। उद्योगों सहित बिजली उपभोक्ताओं को भी विभिन्न राहतों और प्रोत्साहन दिए गए हैं। मेरी सरकार ने पूर्व छात्र संघों और विभिन्न संगठनों ने दान एकत्र करके लिए माई स्कूल माई कंट्रीब्यूशन यानी नन्ना साले नन्ना कोडुगे नामक एक अभिनव कार्यक्रम शुरू किया है। आज तक जनप्रतिनिधियों, समुदाय के गणमान्य लोगों, स्वयंसेवी संगठनों ने 1500 स्कूलों को इसके अंतर्गत अपनाया है। मेरी सरकार रामनगर जिले में वीरपुरा स्थिति श्री 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 शिव कुमार स्वामी जी के जन्मस्थल को एक सांस्कृतिक और विरासत केंद्र के रूप में विकसित करने के लिए 25 करोड़ रुपए की राशि मंजूर की है। रामनगर जिले के बानंदुर गांव स्थित श्री 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 बाल गंगाधरन नाथ स्वामी जी के जन्म स्थान को भी एक सांस्कृतिक और विरासत केंद्र के रूप में विकसित करने के लिए 25 करोड़ रुपए मंजूर किए गए हैं। 25 करोड़ रुपए की लागत से बेंगलुरु अंतर्राष्ट्रीय विमानपत्तन के परिसर में नाथ प्रभु के केम्पेगौड़ा की प्रतिमा स्थापित करने का निर्णय लिया है। सभी विभागों में एकीकृत वित्तीय प्रबंधन प्रणाली એટલે IFMS की भी लागू की है ताकि नागरिकों के उनके कर का भुगतान ऑनलाइन करने में मदद मिल सके। मैं वर्तमान चुनौतियों से निपटने और कर्नाटक को देश में नंबर 1 राज्य बनाने के लिए आवश्यक विभिन्न नवाचार उपायों के बारे में वाद विवाद करने और उस पर चर्चा करने के लिए सभी सदस्यों को सहयोग की अपेक्षा करता हूं। जय हिंद, जय कर्नाटक। ಇತ್ತೀಚೆಗೆ ನಿಧನರಾದ ವಿಧಾನ ಪರಿಷತ್ನ ಉಪಸಭಾಪತಿ ಎಸ್ಎಲ್ ಧರ್ಮೇಗೌಡ, ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಎಂಸಿ ಮನಗುಳಿ, ಕೇಂದ್ರದ ಮಾಜಿ ಸಚಿವ ಬೂಟಾ ಸಿಂಗ್, ಉದ್ಯಮಿ ಆರ್ಎನ್ ಶೆಟ್ಟಿ, ತತ್ವಶಾಸ್ತ್ರ ಚಿಂತಕ ಬನ್ನಂಜೆ ಗೋವಿಂದಾಚಾರ್ಯ ಸೇರಿ ಹಲವು ಗಣ್ಯರಿಗೆ ವಿಧಾನಸಭೆಯಲ್ಲಿಂದು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ರಾಜ್ಯಪಾಲರ ಭಾಷಣದ ನಂತರ ಸದನ ಸಮಾವೇಶಗೊಂಡಾಗ ಸಂತಾಪ ಸೂಚಕ ನಿರ್ಣಯ ಮಂಡಿಸಿದ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಗಲಿದ ಗಣ್ಯರ ಸಾಧನೆಗಳನ್ನು ಸದನದ ಗಮನಕ್ಕೆ ತಂದರು. ಇವರಲ್ಲದೆ ಮಾಜಿ ಸಚಿವರಾದ ರೇಣುಕಾ ರಾಜೇಂದ್ರನ್, ಪ್ರೇಮಾನಂದ ಜಯವಂತ್ ಸುಬ್ರಾಯ್, ಮಾಜಿ ಶಾಸಕರಾದ ಬಸವಂತ ರೆಡ್ಡಿ ಪಾಟೀಲ್ ಮೋತಕಪಲ್ಲಿ, ರಾಮಕೃಷ್ಣ ಮಠದ ಅಧ್ಯಕ್ಷ ಡಾ ಹರ್ಷಾನಂದ, ವಿಜ್ಞಾನಿ ರೊದ್ದಂ ನರಸಿಂಹ ಅವರ ಸಾಧನೆಗಳನ್ನು ಸಭಾಧ್ಯಕ್ಷರು ನೆನಪು ಮಾಡಿಕೊಂಡರು. ಮಲ್ಲಪ್ಪ ಚನ್ನವೀರಪ್ಪ ಮನಗೋಳಿ, ಮಾಜಿ ವಿಧಾನಸಭೆಯ ಸದಸ್ಯರುಗಳಾದ ಶ್ರೀಮತಿ ರೇಣುಕಾ ರಾಜೇಂದ್ರನ್, ಶ್ರೀ ಪ್ರೇಮಾನಂದ್ ಜಯವಂತ್, ಶ್ರೀ ಬಸವಂತ ರೆಡ್ಡಿ ಪಾಟೀಲ್ ಮೋತಕ್ಪಲ್ಲಿ, ಕೇಂದ್ರದ ಮಾಜಿ ಸಚಿವರಾಗಿದ್ದ ಶ್ರೀ ಬೂಟಾ ಸಿಂಗ್, ಉದ್ಯಮ ಸಮೂಹಗಳ ಸಂಸ್ಥಾಪಕರಾಗಿದ್ದ ಡಾಕ್ಟರ್ ಆರ್ಎನ್ ಶೆಟ್ಟಿ, ಹಿರಿಯ ತತ್ವಶಾಸ್ತ್ರ ವಿದ್ವಾಂಸರಾಗಿದ್ದ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ, ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾಗಿದ್ದ ಶ್ರೀ ಶ್ರೀ ಹರ್ಷಾನಂದ ಸ್ವಾಮೀಜಿ ಹಾಗೂ ಖ್ಯಾತ ವಿಜ್ಞಾನಿ ಡಾಕ್ಟರ್ ರೊದ್ದಂ ನರಸಿಂಹ ಇವರುಗಳು ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ತಿಳಿಯಬಯಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸದಸ್ಯರ ಸಾಧನೆಗಳನ್ನು ಕೊಂಡಾಡಿದರು. ಸಂತಾಪ ಸೂಚಕ ನಿರ್ಣಯಕ್ಕೆ ಬೆಂಬಲಿಸಿ ಕರ್ನಾಟಕ ವಿಧಾನಸಭೆಯ 15ನೇ ವಿಧಾನಸಭೆಯ 8ನೇ ಅಧಿವೇಶನ ಮುಕ್ತಾಯದ ನಂತರ ನಿಧನ ಹೊಂದಿರುವಂಥ 10 ಜನ ಗಣ್ಯರು ನಮ್ಮನ್ನು ಅಗಲಿದ್ದಾರೆ. ಇವತ್ತಾನೇ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕರಾದಂಥ ಎಂಸಿ ಮನಗೋಳಿಯವರ ನಿಧನವು ದುಃಖ ತಂದಿದೆ. ಬೆಂಗಳೂರಿನ ರಾಮಕೃಷ್ಣ ಮಠದ ಅಧ್ಯಕ್ಷರು ಹಿರಿಯ ಯತಿಗಳು ಆಗಿದ್ದ ಶ್ರೀ ಹರ್ಷಾನಂದ ಸ್ವಾಮೀಜಿಯವರ ನಿಧನದಿಂದ ಅತ್ಯುತ್ತಮ ವಿದ್ವಾಂಸರೊಬ್ಬರನ್ನು ಕಳೆದುಕೊಂಡಂತಾಗಿದೆ. ನಮ್ಮನ್ನು ಅಗಲಿರುವ ಎಲ್ಲ ಹಿರಿಯ ಚೇತನಗಳಿಗೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಅವರ ಕುಟುಂಬದವರಿಗೆ ಈ ನೋವನ್ನು ಸಹಿಸುವಂಥ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ
ತಾವು ಮಂಡಿಸಿರುವ ಸಂತಾಪ ಸೂಚಕ ನಿರ್ಣಯಕ್ಕೆ ಬೆಂಬಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಅಧ್ಯಕ್ಷ. ಸಂತಾಪ ಸೂಚಕ ನಿರ್ಣಯ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಸಭಾಧ್ಯಕ್ಷರ ಸಂತಾಪ ಸೂಚಕ ನಿರ್ಣಯ ಬೆಂಬಲಿಸಿ ಮಾತನಾಡಿದರು. ಆಡಲಿಕ್ಕೆ ಬಯಸ್ತೇನೆ. ಕಳೆದ ವಿಧಾನಸಭೆ ಆದಮೇಲೆ ಅಧಿವೇಶನ ಮುಗಿದ ಮೇಲೆ ಅನೇಕ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಕೆಲಸ ಮಾಡಿದ್ದಂಥ ಗಣ್ಯ ವ್ಯಕ್ತಿಗಳು ನಮ್ಮನ್ನು ಅಗಲಿದ್ದಾರೆ. ಅವರಿಗೆ ಇವತ್ತು ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇವೆ. ಎಸ್.ಎಲ್. ಧರ್ಮೇಗೌಡ ಅವರು ಮೇಲ್ಮನೆಯ ಸದಸ್ಯರಾಗಿದ್ದರು. ಅದರ ಜೊತೆಗೆ ಮೇಲ್ಮನೆಯಲ್ಲಿ ಡೆಪ್ಟಿ ಚೇರ್ಮನ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ರು. ಅವರ ನಿಧನ ಬಹಳ ಜನರಿಗೆ ನೋವನ್ನು ಉಂಟು ಮಾಡಿದೆ. ವಿಧಾನಮಂಡಲ ಅಧಿವೇಶನ ಹಿನ್ನೆಲೆಯಲ್ಲಿ ಸದನದಲ್ಲಿ ಪ್ರಸ್ತಾಪಿಸಬೇಕಾದ ವಿಚಾರಗಳ ಕುರಿತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಶಾಸಕಾಂಗ ಸಭೆ ನಡೆಯಿತು. ಜಂಟಿ ಅಧಿವೇಶನದಲ್ಲಿ ಜನಪರ ಸಮಸ್ಯೆಗಳನ್ನು ಪ್ರಸ್ತಾಪಿಸಿ ಸರ್ಕಾರದಿಂದ ಸೂಕ್ತ ಪರಿಹಾರ ಪಡೆಯುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ. ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಿರುವ ಸರ್ಕಾರದ ವಿರುದ್ಧ ಸದನದಲ್ಲಿ ಸಂಘಟಿತ ಹೋರಾಟ ನಡೆಸುವ ಜೊತೆಗೆ ಸರ್ಕಾರದ ವೈಫಲ್ಯಗಳನ್ನು ಸದನದಲ್ಲಿ ಪ್ರಸ್ತಾಪಿಸಲು ತೀರ್ಮಾನಿಸಿದೆ. ವಿಧಾನ ಪರಿಷತ್ ಉಪಸಭಾಪತಿ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಕೆಸಿ ಕೊಂಡಯ್ಯ ಅವರನ್ನು ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಲು ತೀರ್ಮಾನಿಸಲಾಗಿದೆ. ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಎಸ್ಆರ್ ಪಾಟೀಲ್, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತಿತರ ಮುಖಂಡರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯ ಕಾರ್ಯಪ್ಪ ಮೈದಾನದಲ್ಲಿ ಇಂದು ನಡೆದ ರಾಷ್ಟ್ರೀಯ ಕೆಡೆಟ್ ಕೋರ್ ಎನ್ಸಿಸಿಯ ಪಥಸಂಚಲನ ಮತ್ತು ಸಾಹಸ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರು ಮತ್ತು ಸಶಸ್ತ್ರ ಸೇನಾ ಪಡೆಗಳ 3 ಮುಖ್ಯಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರಧಾನಿ ಅವರು ಗೌರವ ವಂದನೆ ಸ್ವೀಕರಿಸಿ ಎನ್ಸಿಸಿ ದಳಗಳ ಪೆರೇಡ್ ವೀಕ್ಷಿಸಿದರು. ಪೆರೇಡ್ನಲ್ಲಿ ವಿವಿಧ ರಾಜ್ಯಗಳ ಎನ್ಸಿಸಿ ಕೆಡೆಟ್ಗಳು ಆಕರ್ಷಕ ಪಥಸಂಚಲನ ನಡೆಸಿದರು. ಪ್ಯಾರಾಶೂಟ್, ಮಲ್ಲಕಂಬ, ಪುಟ್ಟ ವಿಮಾನ ಹಾರಾಟ ಸೇರಿದಂತೆ ವಿವಿಧ ಸಾಹಸ ಪ್ರದರ್ಶನಗಳನ್ನು ನೀಡಿದರು. ಎನ್ಸಿಸಿ ಕಾರ್ಯಚಟುವಟಿಕೆ ಬಿಂಬಿಸುವ ಮತ್ತು ತರಬೇತಿಯ ಮತ್ತೊಂದು ಅಭ್ಯಾಸದ ಆಕರ್ಷಕ ಸ್ತಬ್ಧ ಚಿತ್ರಗಳ ಮೆರವಣಿಗೆಯೂ ನಡೆಯಿತು. ಎನ್ಸಿಸಿ ಕೆಡೆಟ್ಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಅತ್ಯುತ್ತಮ ಕೆಡೆಟ್ಗಳನ್ನು ಪ್ರಧಾನಿ ಪುರಸ್ಕರಿಸಿದರು. गौरवशाली पल, देश का गौरव आज की बेटी, वो बेटी है जिससे मां के आंगन में उजाला है. Under officer Upkar Chandrakant Thakre representing the Maharashtra direction. गौरवशाली पल इतिहास के पन्नों में दर्ज होते हुए Carrying the Ashoka emblem and with the trophy, this is truly a great moment of delight and pride. ಪ್ರಧಾನಿ ನರೇಂದ್ರ ಮೋದಿ ವಿದ್ಯಾರ್ಥಿ ಜೀವನದಲ್ಲಿ ಶಿಸ್ತು ಮತ್ತು ನಾಗರಿಕ ಸಮಾಜದಲ್ಲಿ ಉತ್ತಮ ನಡವಳಿಕೆ ಮತ್ತು ಸೇವೆಗೆ ಎನ್ಸಿಸಿ ಉದಾಹರಣೆಯಾಗಿದೆ. ಎನ್ಸಿಸಿ ಕೆಡೆಟ್ಗಳು ಅನೇಕ ವಿಪತ್ತು ಮತ್ತು ಸಂಕಷ್ಟಗಳ ಸಂದರ್ಭದಲ್ಲಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಕೊರೋನಾ ಸಾಂಕ್ರಾಮಿಕ ವೇಳೆ ಲಕ್ಷಾಂತರ ಕೆಡೆಟ್ಗಳು ಜನರೊಂದಿಗೆ ಹಾಗೂ ಸಂಸ್ಥೆಗಳೊಂದಿಗೆ ಜೊತೆಗೂಡಿ ಶ್ರಮಿಸಿದ್ದಾರೆ. ಸಂವಿಧಾನದಲ್ಲಿ ಪ್ರಸ್ತಾಪಿಸಿರುವ ನಾಗರಿಕ ಕರ್ತವ್ಯಗಳನ್ನು ನಾವೆಲ್ಲರೂ ಜವಾಬ್ದಾರಿಯುತವಾಗಿ ಮಾಡಬೇಕಿದೆ. ಈ ಕರ್ತವ್ಯಗಳನ್ನು ನಿಭಾಯಿಸಿದರೆ ಮಹತ್ ಕಾರ್ಯಗಳನ್ನು ಸಾಧಿಸಬಹುದಾಗಿದೆ. ಇದೇ ನಾಗರಿಕ ಕರ್ತವ್ಯಗಳಿಂದ ದೇಶದಲ್ಲಿ ಇಂದು ನಕ್ಸಲ್ವಾದ ಅಂತ್ಯಗೊಳ್ಳುತ್ತಿದೆ. ನಕ್ಸಲ್ ಹಿಂಸಾಚಾರವು ಗಣನೀಯವಾಗಿ ಕಡಿಮೆಯಾಗಿದೆ ಎಂದರು. अपनी जो छवि बनाई है वो दिनों दिन और मजबूत होती जा रही है और जब मैं आपके प्रयास देखता हूं तो मुझे बहुत खुशी मिलती है. आप पर भरोसा और मजबूत होता है. शौर्य और सेवा भाव भारतीय परंपरा को जहां बढ़ाया जा रहा है वहां एनसीसी कैडेट नजर आता है.
जहां संविधान के प्रति लोगों में जागरूकता पैदा करने का अभियान चल रहा है, वहां भी एनसीसी कैडेट्स दिखते हैं। ಗಣರಾಜ್ಯೋತ್ಸವ ದಿನದಂದು ದೆಹಲಿಯಲ್ಲಿ ನಡೆದ ಹಿಂಸಾಚಾರ ಘಟನೆಗಳಲ್ಲಿ ಗಾಯಗೊಂಡು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಪೊಲೀಸರ ಆರೋಗ್ಯವನ್ನು ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿಚಾರಿಸಿದರು. ದೆಹಲಿಯಲ್ಲಿನ ಪರಿಸ್ಥಿತಿಯ ಮೇಲೆ ನಿಗಾ ಇಟ್ಟಿದ್ದು ಪೊಲೀಸರ ಶೌರ್ಯ ಮತ್ತು ಧೈರ್ಯಕ್ಕೆ ನಾವೆಲ್ಲ ಹೆಮ್ಮೆ ಪಡಬೇಕಾಗಿದೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಘಟನೆಗಳಿಗೆ ಸಂಬಂಧಿಸಿ ಆಪಾದಿತ ರೈತ ಮುಖಂಡರ ವಿರುದ್ಧ ದೆಹಲಿ ಪೊಲೀಸರು ಲುಕ್ಔಟ್ ನೋಟಿಸ್ ಜಾರಿ ಮಾಡಿದ್ದಾರೆ. ಈಗಾಗಲೇ ವಿವಿಧ ಸೆಕ್ಷನ್ಗಳ ಅಡಿ 35 ಎಫ್ಐಆರ್ಗಳನ್ನು ಪೊಲೀಸರು ರೈತ ಮುಖಂಡರ ವಿರುದ್ಧ ದಾಖಲಿಸಿದ್ದಾರೆ. ರೈತ ಮುಖಂಡರ ಪಾಸ್ಪೋರ್ಟ್ ಶರಣಾಗತಿ ಪ್ರಕ್ರಿಯೆಯನ್ನು ಪೊಲೀಸರು ಆರಂಭಿಸಿದ್ದಾರೆ. ಈ ಮಧ್ಯೆ ದೆಹಲಿ ಪೊಲೀಸರು ಹಿಂಸಾಚಾರಗಳ ವಿಡಿಯೋ ದೃಶ್ಯಗಳನ್ನು ಬಿಡುಗಡೆ ಮಾಡಿದ್ದಾರೆ. ದೆಹಲಿ ಹಿಂಸಾಚಾರ ಘಟನೆಗಳಲ್ಲಿ 400ಕ್ಕೂ ಹೆಚ್ಚು ಪೊಲೀಸರು ಗಾಯಗೊಂಡಿದ್ದಾರೆ. ಹಿಂಸಾಚಾರ ಘಟನೆಗಳನ್ನು ನ್ಯೂಸ್ ಬ್ರಾಡ್ಕಾಸ್ಟ್ ಅಸೋಸಿಯೇಷನ್ ಎನ್ಬಿಎ ತೀವ್ರವಾಗಿ ಖಂಡಿಸಿದೆ. ಸಂಸತ್ತಿನ ಬಜೆಟ್ ಅಧಿವೇಶನ ನಾಳೆಯಿಂದ ಆರಂಭವಾಗುತ್ತಿದ್ದು ಫೆಬ್ರವರಿ 1ರಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಆಯವ್ಯಯ ಮಂಡಿಸಲಿದ್ದಾರೆ. ಈಗಾಗಲೇ ಆಯವ್ಯಯ ಸಿದ್ಧತೆಯ ಅಂತಿಮ ಹಂತ ಪ್ರಗತಿಯಲ್ಲಿದ್ದು ಇದೇ ಮೊದಲ ಬಾರಿಗೆ ಕಾಗದ ರಹಿತವಾಗಿ ಬಜೆಟ್ ಮಂಡಿಸಲಿದ್ದಾರೆ. ಬಜೆಟ್ನ ಮಾಹಿತಿಗಳನ್ನು ಜನಪ್ರತಿನಿಧಿಗಳು ಹಾಗೂ ಜನಸಾಮಾನ್ಯರಿಗೆ ಒದಗಿಸಲು ಈಗಾಗಲೇ ವಿಶೇಷ ಮೊಬೈಲ್ ಆಪ್ ಅನ್ನು ಸಚಿವೆ ನಿರ್ಮಲಾ ಸೀತಾರಾಮನ್ ಬಿಡುಗಡೆ ಮಾಡಿದ್ದಾರೆ. ಅಧಿವೇಶನವನ್ನು ಸುಗಮವಾಗಿ ನಡೆಸುವ ಉದ್ದೇಶದಿಂದ ರಾಜ್ಯಸಭೆಯ ಸಭಾಪತಿ ಎಂ ವೆಂಕಯ್ಯನಾಯ್ಡು ಇದೇ 31ರಂದು ಮೇಲ್ಮನೆಯ ಎಲ್ಲಾ ಪಕ್ಷಗಳ ನಾಯಕರ ಸಭೆಯನ್ನು ಕರೆದಿದ್ದಾರೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಸಹ ನಾಳೆ ಸರ್ವಪಕ್ಷಗಳ ಸಭೆಯನ್ನು ಕರೆಯುವ ನಿರೀಕ್ಷೆಯಿದೆ. ಅಧಿವೇಶನದ ಅವಧಿಯಲ್ಲಿ ಸದನದಲ್ಲಿ ಸುಗಮ ಕಲಾಪವನ್ನು ಖಾತರಿಪಡಿಸಲು ಈ ಸಭೆಗಳನ್ನು ಆಯೋಜಿಸಲಾಗುತ್ತಿದೆ. ನಾಳೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸಂಸತ್ತಿನ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡುವ ಮೂಲಕ ಬಜೆಟ್ ಅಧಿವೇಶನ ಆರಂಭಗೊಳ್ಳಲಿದೆ. ಕೋವಿಡ್ ಸಾಂಕ್ರಾಮಿಕ ಹಿನ್ನೆಲೆಯಲ್ಲಿ ರಾಜ್ಯಸಭೆ ಬೆಳಗ್ಗೆ 9 ಗಂಟೆಯಿಂದ ಅಪರಾಹ್ನ 2 ಗಂಟೆಯವರೆಗೆ, ಲೋಕಸಭೆ ಸಂಜೆ 4ರಿಂದ ರಾತ್ರಿ 9 ಗಂಟೆಯವರೆಗೆ ಕಲಾಪ ನಡೆಸಲಿದೆ. ಬಜೆಟ್ ಅಧಿವೇಶನದ ಮೊದಲ ಹಂತ ಫೆಬ್ರವರಿ 15ರಂದು ಸಮಾಪನಗೊಳ್ಳಲಿದ್ದು, ಎರಡನೇ ಹಂತ ಮಾರ್ಚ್ 8ರಂದು ಆರಂಭಗೊಂಡು ಏಪ್ರಿಲ್ 8ರಂದು ಅಂತ್ಯಗೊಳ್ಳಲಿದೆ. ಕೋವಿಡ್-19 ಸಂಕಷ್ಟದ ಹಿನ್ನೆಲೆಯಲ್ಲಿ ಈ ಬಾರಿ ಕೇಂದ್ರ ಸರ್ಕಾರ ಮಂಡಿಸಲಿರುವ ಬಜೆಟ್ನಲ್ಲಿ ಆರ್ಥಿಕ ಸುಧಾರಣೆಗಳಿಗೆ ವಿಶೇಷ ಒತ್ತು ನೀಡಬೇಕು, ಸಣ್ಣ ಮಧ್ಯಮ ಉದ್ಯಮ ವಲಯಕ್ಕೆ ಇನ್ನೂ ಹೆಚ್ಚಿನ ನೆರವು ನೀಡಬೇಕು ಎಂದು ಕರ್ನಾಟಕ ರಾಜ್ಯ ವಾಣಿಜ್ಯೋದ್ಯಮಗಳ ಮಹಾಸಂಸ್ಥೆ ಎಫ್ಕೆಸಿಸಿಐ ಅಧ್ಯಕ್ಷ ಪೆರಿಕಲ್ ಸುಂದರ್ ಹೇಳಿದ್ದಾರೆ. ಸಾಲ ಸೌಲಭ್ಯಗಳ ಬಡ್ಡಿದರವನ್ನು ಕಡಿಮೆ ಮಾಡಬೇಕು, ಮೂಲಸೌಕರ್ಯ ಪ್ರಮಾಣ ಹೆಚ್ಚಿಸಬೇಕು ಎಂದು ಅವರು ಮನವಿ ಮಾಡಿದರು. ಎಕಾನಮಿ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ಭಾಳಷ್ಟು ಮಾರ್ಪಾಡುಗಳು ಆಗಬೇಕು ಅಂತ ನಾವು ಫೈನಾನ್ಸ್ ಮಿನಿಸ್ಟ್ರಿಗೆಲ್ಲ ರಿಕ್ವೆಸ್ಟ್ ನಮ್ಮ ಲೆಟ್ರ್ ಪ್ರಕಾರ ಕಳಿಸಿದ್ದೀವಿ. ಅವರೊಂದು ಮೀಟಿಂಗಲ್ಲೂ ನಾವು ಪ್ರಸ್ತಾವ ಮಾಡಿದ್ದೀವಿ, ಪ್ರೀ ಬಡ್ಜೆಟ್ ಮೀಟಿಂಗಲ್ಲೂ. MSMEಗೆ ಇವಾಗ ಕೊಟ್ಟಿರೋ ಪ್ಯಾಕೇಜ್ ಸ್ವಲ್ಪ ಪ್ರಮಾಣದಲ್ಲಿ ಬಂದಿದೆ. ಭಾಳಷ್ಟು ಸಪೋರ್ಟ್ MSMEಗೆ ಬೇಕು. ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನಲ್ಲೂ MSMEಗಳಿಗೆ ಭಾಳಷ್ಟು ಜನ ಲೋನ್ ತೊಗೊಳ್ಳೋದು ಅಲ್ಲಿಂದಾನೆ. ಅದು ಅವ್ರಿಗೂ ಕೊಟ್ಟರೆ ಖಂಡಿತ ಇದು MSMEಗೆ ಎಲ್ಲರಿಗೂ ಸೇರಿದಂಗೆ ಆಗುತ್ತೆ ಅಂತಲೂ ತಿಳಿಸಿದ್ದೀವಿ. ಇಷ್ಟೇಳಿ ಟ್ರೇಡರ್ಸು, ಸರ್ವೀಸು ಎಲ್ಲ ಸೆಕ್ಟ್ರಲ್ಲೂ ಈ ಸತಿ ಎಲ್ಲ ಸಪೋರ್ಟ್ ಬೇಕು ಅಂತ ಕೇಳಿದ್ದೀವಿ. ದೇಶದಲ್ಲಿ ಕೋವಿಡ್-19 ಸೋಂಕಿನಿಂದ ಚೇತರಿಸಿಕೊಳ್ಳುತ್ತಿರುವವರ ವಾಗಿ ಏರಿಕೆಯಾಗಿದ್ದು ಮರಣ ದರ 1.44ಕ್ಕೆ ತಗ್ಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ತಿಳಿಸಿದ್ದಾರೆ. ಸಚಿವರ ಗುಂಪಿನ ಸಭೆಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಕೊರೋನಾ ಸೋಂಕು ಪ್ರಮಾಣ ದಿನೇ ದಿನೇ ತಗ್ಗುತ್ತಿದೆ. 3.02ರಷ್ಟು ಸೋಂಕಿತರಿಗೆ ಆಮ್ಲಜನಕದ ವ್ಯವಸ್ಥೆ ಕಲ್ಪಿಸಲಾಗಿದೆ. 2.22ರಷ್ಟು ಮಂದಿಗೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸಕ್ರಿಯ ಪ್ರಕರಣಗಳ ಸಂಖ್ಯೆ 1.62ರಷ್ಟಿದೆ. ಚೇತರಿಕೆ ಪ್ರಮಾಣ 97%ಕ್ಕೆ ತಲುಪುತ್ತಿದೆ ಎಂದು ಹೇಳಿದರು. ರಾಜ್ಯ ಸರ್ಕಾರಗಳಿಗೆ 40 ಕೋಟಿಗೂ ಹೆಚ್ಚು N95 ಮಾಸ್ಕ್ಗಳು ಹಾಗೂ 8 ಕೋಟಿಗೂ ಹೆಚ್ಚು PPE ಕಿಟ್ಗಳನ್ನು ವಿತರಿಸಿದ್ದು 19 ಕೋಟಿಗೂ ಹೆಚ್ಚು ಸೋಂಕು ಪತ್ತೆ ಪರೀಕ್ಷೆಗಳನ್ನು ನಡೆಸಲಾಗಿದೆ. ಕಳೆದ 7 ದಿನಗಳಿಂದ ದೇಶದ 147 ಜಿಲ್ಲೆಗಳಲ್ಲಿ ಕೊರೋನಾ ಸೋಂಕು ಪ್ರಕರಣಗಳು ಪತ್ತೆಯಾಗಿಲ್ಲ. ಕಳೆದ 14 ದಿನಗಳಿಂದ 18 ಜಿಲ್ಲೆಗಳಲ್ಲಿ ಯಾವುದೇ ಪ್ರಕರಣ ಕಂಡು ಬಂದಿಲ್ಲ ಎಂದು ಹೇಳಿದರು. ಲಸಿಕೆ ಅಭಿಯಾನ ತೀವ್ರಗತಿಯಲ್ಲಿ ಸಾಗಿದ್ದು, ಸುರಕ್ಷಿತ ವಿಧಾನದಲ್ಲಿ ಲಸಿಕೆಗೆ ಸೂಕ್ತ ವ್ಯವಸ್ಥೆ ಮಾಡಲಾಗಿದೆ.
1.44%. Last 24 hours, we had 11,660 cases in the whole country. If I have to give you a picture of the districts, 147 districts in the whole country, they haven't seen a case of COVID in the last 7 days. 18 have not seen a case in last 14 days. 6 have not seen a case in last 21 days. And 21 districts have not seen a case in last 28 days. Just to update you about the percentage of patients who actually are requiring a oxygen. ದೇಶದಲ್ಲಿ ಕೃಷಿ ಉತ್ಪಾದನೆ ಹೆಚ್ಚಿಸಲು ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತಿದೆ ಎಂದು ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಹೇಳಿದ್ದಾರೆ. ದಾವೋಸ್ನಲ್ಲಿ ನಡೆಯುತ್ತಿರುವ ವಿಶ್ವ ಆರ್ಥಿಕ ವೇದಿಕೆ ಸಮಾವೇಶವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದಲ್ಲಿ ಕೃಷಿ ಉತ್ಪಾದನೆ ಹೆಚ್ಚಿಸಲು ಸರ್ಕಾರ ಅನೇಕ ಕ್ರಮಗಳನ್ನು ತೆಗೆದುಕೊಂಡಿದೆ. ಬೆಳೆ ಕೊಯ್ಲು ನಂತರ ರೈತರು ಹೆಚ್ಚು ನಷ್ಟ ಅನುಭವಿಸುತ್ತಿದ್ದು, ಇದನ್ನು ತಗ್ಗಿಸಲು ಹೊಸ ವಿಧಾನಗಳು ಮತ್ತು ತಂತ್ರಜ್ಞಾನ ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಗಮನ ಹರಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ವಿಶ್ವ ಆರ್ಥಿಕ ವೇದಿಕೆಯ ಸಮಾವೇಶವನ್ನು ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಲಿದ್ದಾರೆ. ಜಗತ್ತಿನಾದ್ಯಂತದ 400ಕ್ಕೂ ಹೆಚ್ಚು ಉದ್ಯಮಗಳ ಮುಖಂಡರು ಅಧಿವೇಶನದಲ್ಲಿ ಪಾಲ್ಗೊಳ್ಳಲಿದ್ದು, ಇದರಲ್ಲಿ ಪ್ರಧಾನಿ ಅವರು 4ನೇ ಕೈಗಾರಿಕಾ ಕ್ರಾಂತಿ, ಮನುಕುಲದ ಒಳಿತಿಗಾಗಿ ತಂತ್ರಜ್ಞಾನದ ಬಳಕೆ ಕುರಿತು ಬೆಳಕು ಚೆಲ್ಲಲಿದ್ದಾರೆ. ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಸಿಇಒಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಕೋವಿಡ್ ನಂತರದ ಜಗತ್ತಿನಲ್ಲಿ ವಿಶ್ವ ಆರ್ಥಿಕ ವೇದಿಕೆಯ ಹೊಸ ಆರಂಭದ ಉಪಕ್ರಮದ ಚಾಲನೆಯು ದಾವೋಸ್ ಸಮಾವೇಶದ ಕಾರ್ಯಸೂಚಿಯಲ್ಲಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಲಾಯ್ಡ್ ಜೆ ಆಸ್ಟಿನ್ ಅವರೊಂದಿಗೆ ಮಾತುಕತೆ ನಡೆಸಿದರು. ತಮ್ಮನ್ನು ಆಹ್ವಾನಿಸಿದ ಅಮೆರಿಕದ ರಕ್ಷಣಾ ಸಚಿವರಿಗೆ ರಾಜನಾಥ್ ಸಿಂಗ್ ಅಭಿನಂದನೆ ತಿಳಿಸಿದರು. ಭಾರತ ಅಮೆರಿಕ ನಡುವೆ ರಕ್ಷಣಾ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ಇಬ್ಬರೂ ನಾಯಕರು ತಮ್ಮ ವಚನಬದ್ಧತೆಯನ್ನು ಪುನರುಚ್ಚರಿಸಿದರು. ಕೌಶಲ್ಯತಾ ಸಹಭಾಗಿತ್ವವನ್ನು ಬಲವರ್ಧನೆಗೊಳಿಸಲು ಜಾಗತಿಕ ಮಟ್ಟದಲ್ಲಿ ಮತ್ತು ಪ್ರಾಂತೀಯ ಹಂತದಲ್ಲಿ ಪರಸ್ಪರ ಆಸಕ್ತಿದಾಯಕ ವಿಷಯಗಳ ಬಗ್ಗೆ ಇಬ್ಬರೂ ನಾಯಕರು ತಮ್ಮ ಅನಿಸಿಕೆಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಂಡರು. ಫ್ರಾನ್ಸ್ನಿಂದ ನಿರಂತರ ಹಾರಾಟ ನಡೆಸಿದ 3 ರಾಫೆಲ್ ಫೈಟರ್ ಜೆಟ್ ವಿಮಾನಗಳು ನಿನ್ನೆ ರಾತ್ರಿ ದೇಶದ ವಾಯುಪಡೆಗೆ ಸೇರ್ಪಡೆಗೊಂಡವು. ಚಾಲನೆಯಲ್ಲಿರುವಾಗಲೇ ಸ್ವತಃ ಇಂಧನವನ್ನು ಭರ್ತಿ ಮಾಡಿಕೊಳ್ಳುವ ವಿಶೇಷ ಸಾಮರ್ಥ್ಯ ಹೊಂದಿದ್ದು, ಈ ಯುದ್ಧ ವಿಮಾನಗಳು ಫ್ರಾನ್ಸ್ನಿಂದ 7,000 ಕಿಲೋಮೀಟರ್ ಹಾರಾಟ ನಡೆಸಿವೆ. ಈ ಹೊಸ ಯುದ್ಧ ವಿಮಾನಗಳ ಸೇರ್ಪಡೆಯೊಂದಿಗೆ ಅಂಬಾಲಾದಲ್ಲಿ ನೆಲೆಸಿರುವ ಭಾರತೀಯ ವಾಯುಪಡೆಯ ರಾಫೆಲ್ ಸ್ಕ್ವಾಡ್ರನ್ ಸಾಮರ್ಥ್ಯ ವೃದ್ಧಿಸಿದೆ. ಇದರಿಂದ ಭಾರತೀಯ ವಾಯುಪಡೆಗೆ 3ನೇ ಹಂತದಲ್ಲಿ ವಿಮಾನಗಳು ಸೇರ್ಪಡೆಯಾದಂತಾಗಿದೆ. ಸರ್ಕಾರದಿಂದ ಸರ್ಕಾರದ ನಡುವಿನ ಒಪ್ಪಂದದ ಅಡಿ 59,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಫ್ರಾನ್ಸ್ನಿಂದ 36 ಯುದ್ಧ ವಿಮಾನಗಳನ್ನು ಖರೀದಿಸಲು ಸೆಪ್ಟೆಂಬರ್ 2016ರಲ್ಲಿ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಇದರೊಂದಿಗೆ ಈಗ ಭಾರತೀಯ ವಾಯುಪಡೆಯಲ್ಲಿ ರಾಫೆಲ್ಸ್ಗಳ ಸಂಖ್ಯೆ 11ಕ್ಕೆ ಏರಿದೆ. ಕೋವಿಡ್-19 ಸಂಕಷ್ಟ ಪರಿಸ್ಥಿತಿಯಲ್ಲಿ ಭಾರತ 150ಕ್ಕೂ ಹೆಚ್ಚು ದೇಶಗಳಿಗೆ ವೈದ್ಯಕೀಯ ಸಲಕರಣೆಗಳು ಮತ್ತು ಔಷಧಗಳನ್ನು ಪೂರೈಸಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ಇಸ್ರೇಲ್ನಲ್ಲಿ ನಡೆದ 14ನೇ ರಾಷ್ಟ್ರೀಯ ಭದ್ರತಾ ಅಧ್ಯಯನ ಕುರಿತ ವಾರ್ಷಿಕ ಸಮ್ಮೇಳನದಲ್ಲಿ ಅವರು ಈ ವಿಷಯ ತಿಳಿಸಿದ್ದು, ಇದೀಗ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ 2 ಲಸಿಕೆಗಳನ್ನು ವಿದೇಶಗಳಿಗೆ ಪೂರೈಕೆ ಮಾಡಲಾಗುತ್ತಿದೆ. ಮೊದಲ ಹಂತದಲ್ಲಿ ನೆರೆಹೊರೆ ರಾಷ್ಟ್ರಗಳಿಗೆ ಲಸಿಕೆ ಪೂರೈಸಲಾಗುತ್ತಿದೆ. ಮುಂಬರುವ ದಿನಗಳಲ್ಲಿ ಅಗತ್ಯವಿರುವ ದೇಶಗಳಿಗೆ ಲಸಿಕೆ ಪೂರೈಕೆ ಮಾಡಲಾಗುವುದು ಎಂದು ತಿಳಿಸಿದರು. There may have been more efforts by India to reduce this very considerable gap, including greater budget commitments and a better road building record. Nevertheless, the infrastructure differential remains significant and, as we saw last year, consequential. Now, for all the differences and disagreements that we may have had on the boundary,
The central fact was that border areas still remained fundamentally peaceful. The last loss of life before 2020 was, in fact, as far back as 1975. That is why the events in eastern Ladakh last year have so profoundly disturbed the relationship. Because they not only signaled a disregard for commitments about minimizing troop levels, but also showed a willingness to breach peace and tranquility. Especially to an audience like yours that is so focused on China, I don't really have to remind you what impact this has had on both public. ಮಾಜಿ ಸಚಿವ ಹಾಗೂ ಜೆಡಿಎಸ್ ಶಾಸಕ ಎಂಸಿ ಮನಗೂಳಿ ನಿಧನರಾಗಿದ್ದಾರೆ. ಅವರಿಗೆ 85 ವರ್ಷ ವಯಸ್ಸಾಗಿತ್ತು. ಉಸಿರಾಟದ ಸಮಸ್ಯೆಯಿಂದಾಗಿ ಈ ತಿಂಗಳ 2ನೇ ವಾರದಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಮಧ್ಯರಾತ್ರಿ ಮೃತಪಟ್ಟಿದ್ದಾರೆ. ಸಿಂಧಗಿ ಕ್ಷೇತ್ರದಿಂದ 2ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದ ಅವರು ಮೂಲತಃ ಕೃಷಿ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ನಂತರ ಸಾಮಾಜಿಕ ಚಟುವಟಿಕೆ ಮತ್ತು ಸಾರ್ವಜನಿಕ ಜೀವನಕ್ಕೆ ಪಾದಾರ್ಪಣೆ ಮಾಡಿದ್ದರು. ಜೆಎಚ್ ಪಟೇಲ್ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದ ಅವರು ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲೂ ಸಚಿವ ಸ್ಥಾನ ನಿಭಾಯಿಸಿದ್ದರು. ಹಲವು ದಶಕಗಳ ಕಾಲ ಸಕ್ರಿಯ ರಾಜಕೀಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಮನಗೂಳಿ ನಿಧನಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸರಳ ಸಜ್ಜನ ರಾಜಕಾರಣಿಯಾಗಿದ್ದ ಅವರು ಅಪಾರ ಅಭಿಮಾನಿಗಳನ್ನು ಅಗಲಿದ್ದಾರೆ ಎಂದು ತಮ್ಮ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಕ್ರೀಡೆಯಲ್ಲಿ ವಿಶೇಷ ವಲಯದಲ್ಲಿ ತಮ್ಮ ಸಾಧನೆ ಗುರುತಿಸಿ ತಮ್ಮನ್ನು 2021ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಿರುವುದು ಅತೀವ ಸಂತಸ ತಂದಿದೆ ಎಂದು ವಿಶೇಷ ಕ್ಷೇತ್ರದ ಕ್ರೀಡಾಪಟು ಕೆಅವೈ ವೆಂಕಟೇಶ್ ಪ್ರತಿಕ್ರಿಯಿಸಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ತಮ್ಮ ಸಂತಸ ಹಂಚಿಕೊಂಡ ಅವರು ಸರ್ಕಾರ ಸಾಧನೆಯನ್ನು ಗುರುತಿಸಿದೆ ಎಂದು ಹೇಳಿದರು. ಅನೇಕ ಅಂತಾರಾಷ್ಟ್ರೀಯ ಮಟ್ಟದ ಅಥ್ಲೆಟಿಕ್ ಹಾಗೂ ಬ್ಯಾಡ್ಮಿಂಟನ್ನಲ್ಲಿ ಭಾಗವಹಿಸಿ ಪದಕಗಳನ್ನು ಗಳಿಸಿದ್ದಾರೆ. ಇವರಿಗೆ ರಾಜ್ಯೋತ್ಸವ ಮತ್ತು ಏಕಲವ್ಯ ಪ್ರಶಸ್ತಿ ಲಭಿಸಿವೆ. 2015ರಲ್ಲಿ ನಿವೃತ್ತಿ ಹೊಂದಿದ್ದು ಈಗ ಕರ್ನಾಟಕ ಪ್ಯಾರಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಕಾರ್ಯದರ್ಶಿಯಾಗಿ ಮತ್ತು ಪ್ಯಾರಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಖಜಾಂಚಿಯಾಗಿದ್ದಾರೆ. ನನ್ನ ರೆಕಮೆಂಡ್ ಮಾಡಿದ್ರು, ನನಗೂ ಹೇಳಿದ್ರು ನೀನು ಹಾಕು ನೋಡೋಣ, ಪ್ರಯತ್ನ ಮಾಡು, ಒಂದು ಪ್ರಯತ್ನ ಮಾಡಿದ್ರೆ ಏನಾದರೂ ಇದಾಗುತ್ತೆ ಅಂತ. ಹಂಗೆ 4 ಸತಿ ಪ್ರಯತ್ನ ಮಾಡಿದೆ. ನನಗೆ ಮೊನ್ನೆ 3-4 ದಿವಸದಿಂದ ಆಲ್ ಆಫ್ ಎ ಸಡನ್ ನ್ಯೂಸು ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ ಅಂತ. ನನಗೆ ಶಾಕ್ ಆಯಿತು. ಯಾಕಂದರೆ ನಾನು ಅಪ್ಲೈ ಮಾಡಿಲ್ಲ. ನಾನು ಕೂತಿರೋದು ಸೌದರ್ನ್ ಪಾರ್ಟ್ ಆಫ್ ಬ್ಯಾಂಗ್ಳೂರು. ಆಯ್ಕೆ ಮಾಡ್ತಾ ಇರೋದು ಡೆಲ್ಲಿ. 1,000 ಕಿಲೋಮೀಟ್ರ್ ಮೇಲೆ 2-3 ಕಿಲೋಮೀಟ್ರು ಮೇಲೆ ಇದಾಗಿದೆ. ಆಮೇಲೆ ಇನ್ನೊಂದು ಏನು ಅಂತಂದರೆ ಅವ್ರು ಆಯ್ಕೆ ಮಾಡೋದು ಯಾರು ಅಪ್ಲೈ ಮಾಡಿರಲ್ಲ. ಆಮೇಲೆ ಯಾವುದೇ ಮೂಲೆಯದಲ್ಲಿರ್ತಾರೆ, ಎಳೆ ಮರೆ ಕಾಯ್ತಾರೆ ಅಂತ ಇರ್ತಾರಲ್ಲ, ಅಂಥವ್ರನ್ನ ಗುರುತಿಸ್ತಾರೆ. ಅಂಥದ್ರಲ್ಲಿ ನನ್ನನ್ನು ಗುರುತಿಸಿದಾರಲ್ಲ, ಕೇಂದ್ರ ಸರ್ಕಾರಕ್ಕೆ ನಾನು ದೊಡ್ಡ ನಮಸ್ಕಾರ ಹೇಳ್ತೀನಿ. ಏನಂತಂದರೆ ನಮ್ಮ ವಿಕಲಚೇತನರು ನಾರ್ಮಲ್ ಜೊತೆ ಆಡೋಕ್ಕೆ ಆಗ್ತಾ ಇರ್ತಿರ್ಲಿಲ್ಲ. ಸೊ ಆಗ ಸ್ವಲ್ಪ ಇದಾಗಿದ್ದೆ. 93ನಲ್ಲಿ ನಮ್ಮ CN ಜಾನಕಿ ಅಂತ ಪ್ಯಾರಾಪ್ಲೆಜಿಕ್, ಹಂಗಂದರೆ ಅವ್ರಿಗೆ ಕಾಲಿನ ವೀಲ್ ಚೇರ್, ಗಾಲಿ ಕುರ್ಚಿನಲ್ಲೇ ಎಲ್ಲ ಕಡೆ ಓಡಾಡೋದು. ಅವ್ರಿಗೇನು ಸ್ವಾಧೀನ ಇಲ್ಲ, ಕಾಲು ಮತ್ತು ಕೈ ಏನೇ ಇದಾದರೂ ಸ್ವಾಧೀನ ಇಲ್ಲ. ಅವರು ಇಂಗ್ಲೀಷ್ ಕಾಲುವೆ ಕ್ರಾಸ್ ಮಾಡಿದ್ರು. ಇಂಗ್ಲೀಷ್ ಕಾಲುವೆ ಕ್ರಾಸ್ ಮಾಡೋದು ಸುಲಭವಲ್ಲ. ನಾನು ಪೇಪರ್ನಲ್ಲಿ ನೋಡಿ ನನಗೊಂದು ಸ್ಫೂರ್ತಿ ಬಂತು. ಈ ಕಾಲಿಲ್ದವರು ಇದು ಇಂಗ್ಲೀಷ್ ಕಾಲುವೆ ಕ್ರಾಸ್ ಮಾಡಿದಾಗ ನಾವ್ಯಾಕೆ ಏನಾದರೂ ನಾವು ಒಂದು ಛಲ ಇಟ್ಕೊಂಡು ಮಾಡೋಣ ಅಂತ ನಾನು 94ನಲ್ಲಿ ಫಸ್ಟ್ IPC ವರ್ಲ್ಡ್ ಡಿಸೇಬಿಲಿಟಿ ಚಾಂಪಿಯನ್ಶಿಪ್ ಅಂತ ಜರ್ಮನಿಲಿ, ಆವಾಗ ಈಸ್ಟ್ ಜರ್ಮನಿ ವೆಸ್ಟ್ ಜರ್ಮನಿ 2 ಜರ್ಮನಿ ಸಪ್ರೇಟ್ ಆಗಿತ್ತು. ನಮ್ಮ ಅಡಾಲ್ಫ್ ಹಿಟ್ಲರ್ ಕಟ್ಟಿದ ಸ್ಟೇಡಿಯಂ ಬರ್ಲಿನ್ನಲ್ಲಿ, ಅಲ್ಲಿ ಪಾದಾರ್ಪಣೆ ಮಾಡಿ ಮೊದಲೇ ಅಂತಾರಾಷ್ಟ್ರೀಯ ಮಟ್ಟ ಕ್ರೀಡಾಕೂಟದಲ್ಲಿ ಭಾಗವಹಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 523 ಅಂಕಗಳ ಇಳಿಕೆಯೊಂದಿಗೆ 46,887ರಲ್ಲಿತ್ತು. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 168 ಅಂಕಗಳ ಇಳಿಕೆಯೊಂದಿಗೆ 17,800ರಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲೇ ರಾಜ್ಯವನ್ನು ಅಗ್ರಸ್ಥಾನಕ್ಕೆ ಕೊಂಡೊಯ್ಯಲು ಪಣ, ಹಲವು ವಲಯಗಳಲ್ಲಿ ಮಹತ್ವದ ಸಾಧನೆ, ರಾಜ್ಯಪಾಲ ವಜೂಭಾಯ್ ವಾಲಾ.
ಉಪಸಭಾಪತಿ ಎಸ್ಎಲ್ ಧರ್ಮೇಗೌಡ, ಶಾಸಕ ಎಂಸಿ ಮನಗುಳಿ, ತತ್ವಶಾಸ್ತ್ರ ಚಿಂತಕ ಬನ್ನಂಜೆ ಗೋವಿಂದಾಚಾರ್ಯ ಸೇರಿ ಹಲವು ಗಣ್ಯರಿಗೆ ವಿಧಾನಸಭೆಯಲ್ಲಿ ಶ್ರದ್ಧಾಂಜಲಿ. ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ, ಜನಪರ ಸಮಸ್ಯೆಗಳನ್ನು ಪ್ರಸ್ತಾಪಿಸಲು ಕಾಂಗ್ರೆಸ್ ತೀರ್ಮಾನ. ಹಾಗೂ ದೆಹಲಿಯಲ್ಲಿ ಎನ್ಸಿಸಿ ಪಥಸಂಚಲನ, ಸಾಹಸ ಪ್ರದರ್ಶನ ಕಾರ್ಯಕ್ರಮ, ಗೌರವ ವಂದನೆ ಸ್ವೀಕರಿಸಿ ಪೆರೇಡ್ ವೀಕ್ಷಿಸಿದ ಪ್ರಧಾನಿ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ ಡಿಡಿ ಚಂದನದಲ್ಲಿ. ನಮಸ್ಕಾರ.